ಹೊನ್ನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಬೆಂಗಳೂರು, ರಾಜ್ಯ ಉಗ್ರಾಣ ನಿಗಮ ಹುನಗುಂದ ಎರಡನೇ ದರ್ಜೆಯ ಉಗ್ರಾಣ ವ್ಯವಸ್ಥಾಪಕರಾಗಿ ಸುದೀರ್ಘ 41 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಿಎಚ್ ಗೌಡರ ಅವರ ಸೇವಾನಿವೃತ್ತಿ ಸಮಾರಂಭ ದಿನಾಂಕ 31/5/2026 ರವಿವಾರ ಮುಂಜಾನೆ 11 ಗಂಟೆಗೆ ಡಾ. ನೇಮಪ್ಪ ಲಂಬಾಣಿ ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಹುಬ್ಬಳ್ಳಿ ಇವರು ಅಧ್ಯಕ್ಷತೆಯಲ್ಲಿ ಅಮರಾವತಿ ರಸ್ತೆಯಲ್ಲಿರುವ ಗುರುಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅವರ ಅಪಾರ ಬಂಧುಗಳು, ಅಭಿಮಾನಿಗಳು, ಅಧಿಕಾರಿಗಳು, ಹಿತೈಷಿಗಳು, ಹಿರಿಯರು ಎಲ್ಲರೂ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್, ಹುನಗುಂದ. ಇವರಿಗೆ ಶ್ರೀ ಗೌಡರ್ ಸರ್ ಅವರು ಪುಷ್ಪ ಮತ್ತು ಶಾಲನ್ನು ಹಾಕುವ ಮೂಲಕ ಅವರಿಗೆ ಸ್ವಾಗತ ಕೋರಬೇಕಾಗಿ ಹಂಗ ಇನ್ನೊಂದು ಹನುಮಗೌಡ, ತಾಯಿ ನೀಲಮ್ಮ. ಹನುಮಗೌಡ ದಂಪತಿಗಳಿಗೆ 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಗಂಡು ಮಕ್ಕಳಲ್ಲಿ ಇವರೇ ಹಿರಿಯರು, ಅಂದ್ರೆ ಬಸನಗೌಡರು. 1ರಿಂದ 4ನೇ ತರಗತಿವರೆಗೆ ನಮ್ಮೂರು ಪುಟ್ಟ ಗ್ರಾಮ, ಕೇವಲ 4ನೇ ತರಗತಿವರೆಗೆ ಮಾತ್ರ ಇತ್ತು ಶಾಲೆಯಲ್ಲಿ. 1ರಿಂದ 4ನೇ ತರಗತಿವರೆಗೆ ಇವರು ಎಡಹಳ್ಳಿ ಗ್ರಾಮದಲ್ಲಿ ಅಭ್ಯಾಸ ಮಾಡಿದ್ರು. 5ರಿಂದ 7ನೇ ತರಗತಿವರೆಗೆ ಸಮೀಪದ ನಾಗೂರಿನಲ್ಲಿ ಅಭ್ಯಾಸ ಮಾಡಿದ್ರು. ಹೈಸ್ಕೂಲ್ ಶಿಕ್ಷಣವನ್ನ ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡಿದ್ರು. ನನಗೆ ಗೊತ್ತಿದ್ದಿಲ್ಲ ನಮ್ಮ ಊರಾಗ ಒಂದು ಕಿರಾಣಿ ಅಂಗಡಿ ಇತ್ತು ಅಂತಂದು. ನಿನ್ನೆ ಹೇಳಿದ್ರು ನಮ್ಗೆ, ಆದ್ರೆ ಚಹಾದ ಅಂಗಡಿ ಇತ್ತು, ಅದು ನನಗೆ ಗೊತ್ತು. ಅದನ್ನ ಇವ್ರ ತಂದೆ ನನಗನ್ಸಿದ ಮಟ್ಟಿಗೆ ನಮ್ಮ ಊರಿಗೆ ಒಂದೇ ರೇಡಿಯೋ ಇತ್ತು, ಅದ ಒಂದೇ ರೇಡಿಯೋ ಅವ್ರದ್ದು. ಆ ರೇಡಿಯೋ ದೊಡ್ಡದಿಂತದೊಂದು ಶೆಲ್ ಹಾಕ್ತಿದ್ರು. ಸಂಜೆ ಮುಂದೆ ಇಡೀ ಊರವ್ರು ಎಲ್ಲ ಬಂದ ಕೆಲಸ, ಕೃಷಿ ರಂಗ ಮುಂತಾದಂಥ ಕಾರ್ಯಕ್ರಮ. ಇಲ್ಲಿ ಒಂದು ನೆನಪಿಸಬೇಕಾದಂಥ ಒಂದು ಸಂಗತಿ ಐತಿ. ಏನಂತಂದ್ರೆ, ಇವರು ಒಂದು ಸಾಮಾನ್ಯ ಹಂತದ ನೌಕರರಾಗಿ ಈ ಹಂತಕ್ಕೆ ಬರಲಿಕ್ಕೆ ಮೂಲ ಕಾರಣ ಅಂತಂದ್ರೆ ನಮ್ಮೂರಿನವರು, ಜೊತೆಗೆ ಹುಣಸಗಿಯಲ್ಲಿ ಉಗ್ರಾಣ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದಂತ ಸಿದ್ದನಗೌಡ ಗೌಡರ್ ಅವರು ಇಲ್ಲೇ ವೇದಿಕೆ ಮೇಲಿದ್ದಾರೆ. ಇವರು ಅವರನ್ನು ಕರ್ಕೊಂಡು ಹೋಗಿ ಹುಣಸಗಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸಕ್ಕೆ ಇಟ್ಕೊಂಡ್ರು. ನೋಡ್ರಿ ಬದಲಾವಣೆಗಳಿವೆಲ್ಲ. ಒಬ್ಬ ವ್ಯಕ್ತಿಯ 30-40 ವರ್ಷಗಳಲ್ಲಾದಂತ ಏರುಪೇರುಗಳಿವು, ಬದಲಾವಣೆಗಳಿವೆಲ್ಲ. ಕೆಲಸಕ್ಕೆ ಸೇರಿಸಿದ್ರು. ಅವಾಗ ಹುಣಸಗಿ ನೀರಾವರಿ ಪ್ರದೇಶ ತುಂಬಾ ಚೆನ್ನಾಗಿ ಉಗ್ರಾಣ ಅಲ್ಲೇ ನಡೀತಿತ್ತು. 10 ವರ್ಷಗಳ ಕಾಲ ಎಲ್ಲರೊಂದಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ರೈತರೊಂದಿಗೆ ಅತ್ಯಂತ ಸ್ನೇಹ ನಂಬಿಕೆಯಿಂದ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿ 6/1/1994 ಶೋರೋಪುರ್ನಲ್ಲಿ, ಅಂದ್ರೆ ಸುರ್ಪುರ್ನಲ್ಲಿ ಅವರು ಇಲಾಖೆಯ ವತಿಯಿಂದ ಕಾಯಂ ನೌಕರರಾಗಿ ಸೇವೆಗೆ ಸೇರಿದ್ರು. ಡಿ ದರ್ಜೆ ನೌಕರರಾಗಿ, ಗಮನಿಸ್ಬೇಕಿಲ್ಲೆಲ್ಲ, ಡಿ ದರ್ಜೆ ನೌಕರರಾಗಿ, ಸಾಮಾನ್ಯ ಕೊನೆಯ ಹಂತದ ನೌಕರರಾಗಿ ಸೇವೆಯನ್ನ ಪ್ರಾರಂಭ ಮಾಡಿದರು. ಅದೇ ಹುದ್ದೆಯಲ್ಲಿಯೇ 1 ವರ್ಷ ತಾಳಿಕೋಟಿಗೆ ವರ್ಗಾವಣೆಗೊಂಡರು. 1995ರಿಂದ 2000ವರೆಗೆ ಮತ್ತೆ ಸುರ್ಪುರ್ನಲ್ಲಿ ಸೇವೆ ಸಲ್ಲಿಸಿ 2002ರಲ್ಲಿ ಬಾದಾಮಿಗೆ ವರ್ಗಾವಣೆಗೊಂಡರು. ನಮ್ಮ ಜಿಲ್ಲಾಕ ಬಂದು. ಇನ್ನ ಮತ್ತೊಂದು ವಿಶೇಷ ಇಲ್ಲಿ, 2002ರಲ್ಲಿ ಹುನಗುಂದಕ್ಕೆ ಒಂದು ಉಗ್ರಾಣ ನಿಗಮ ಪ್ರಾರಂಭ ಆಯಿತು. 2002ರಲ್ಲಿ ಅದು ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಯಾರು ಆ ಕ್ಷೇತ್ರದೊಳಗಾದ್ರೆ ಅವ್ರಿಗೆ ಗೊತ್ತಿರ್ತೈತಿ. ಮಂಜೂರಾದಂಥ ಸಂದರ್ಭದಲ್ಲಿ ಇವರೇ ನಿಯೋಜನೆ ಮೇಲೆಗೆ ಬಂದು ಕೋರ್ಟ್ ಹತ್ರ 2 ಹಳೆ ಬಿಲ್ಡಿಂಗ್ ಅದಾವ. ಮೋಸ್ಟ್ಲಿ ಅವು APMC ಬಿಲ್ಡಿಂಗ್ಗಳನ್ನ, APMCಗೆ ಸಂಬಂಧಪಟ್ಟಂತ APMS ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ನಲ್ಲಿ ಆ ಉಗ್ರಾಣ ಒಂದು ಇದನ್ನ ಸ್ಥಾಪನೆ ಮಾಡಿದ್ರು. ಕೋರ್ಟ್ ಎದುರುಗಡೆ.
ಇವತ್ತು ಸರ್ ನಮ್ಮ ಸಂಬಂಧ ಕನಿಷ್ಠ ಒಂದು 33 ವರ್ಷದ ಸಂಬಂಧ. ಈ ವ್ಯಾಪಾರ ಜೀವನ, ನನ್ನ ವ್ಯಾಪಾರ 35 ವರ್ಷ ಆತ ನಾನು ವ್ಯಾಪಾರ ಮಾಡಕೈತಿ. ಫಸ್ಟ್ ಒಂದು ಗುಡಾನ ಸಾಹೇಬ್ರಿಗೆ ಒಂದು ಗುಡಾನ ಮಸ್ತ್ TFC ಹೋಗಿ ಕೇಳಿದಾಗ ನಾವು ಕೋರ್ಟ್ ಮುಂದೆ ಒಂದೇ ಗುಡಾನ ಕೊಟ್ರ ನಮಗ. ಆ ಗುಡಾನ್ ಫುಲ್ ಮಾಡ್ಬೇಕಾದ್ರೆ ನಮ್ಮ ವ್ಯಾಪಾರಸ್ಥರು ಅವರು ರೈತರು ಎಲ್ಲಾರು ಕೂಡಿ ಹಚ್ಬೇಕು. ಅವ್ರು ಒಂದು ಗುಡಾನ್ ಫುಲ್ ಆಗ್ಬೇಕಾದ್ರೆ ರಗಡಕ್ಕಿರ್ತಾವ. ಆಮೇಲೆ ಅದು ಬೇಡಿಕೆ ಹೆಚ್ಚಾದಂಗೆಲ್ಲ 2-3 ಗುಡಾನ್ ತಗೊಂಡಿವಿ. 3 ಗುಡಾನು ನಮ್ಗೆ ಇರ್ಲಿ ಅಂತ ತಗೊಂಡಿವಿ. ಅವಾಗ ರೈತ ನಮ್ಗೆ ಅಲ್ಲಿ ಹಚ್ಚಕ್ ಜಾಗ ಇಲ್ಲ, ನೀವು ಸ್ವಲ್ಪ ಹೆಂಗಂದ್ರೆ ಅಲ್ಲೋ ಮರಿ ರೈತರ ಸಂಬಂಧ ಇದು ಗುಡಾನ್ ತಗೊಂಡಿವಿ. ಇದು ನಿಮ್ಮ ಹುಣಗುಂದಕ್ಕೆ ಬೇಕಾಗೈತಿ, ಹುಣಗುಂದಕ್ಕೆ ತಗೊಂಡಿವಿ ಅಂದಾಗ ಆ ಗುಡಾನ್ ಸಹಿತ ನಮ್ಗೆ ಆಗಿನ ಕಾಲ 3 ಗುಡಾನ್ ಸಹಿತ ಫುಲ್ ಹಾಕೈತಿ ಬಿಟ್ಟು ಆ ಟೈಮ್ದಾಗ. ಆಮೇಲೆ ಸರ್ಕಾರದಿಂದ ಇಲ್ಲಿ APMC ಇದ್ರೊಳಗೆ 2 ಎಕರೆ ಜಾಗ ಮಂಜೂರು ಮಾಡಿಸ್ಕೊಂಡು ಫಸ್ಟ್ ಒಂದು ಗುಡಾನ್ ಆಯ್ತು, ಆಮೇಲೆ 2 ಗುಡಾನ್ ಆಯ್ತು, 3, 4 ಹಿಂಗ ಒಂದಕ್ಕೆ ಒಂದು ದೊಡ್ಡ ಗುಡಾನ್ಗಳಾದವು. ಯಾವ ಖಾಲಿ ಉಳಿಲ್ಲ. ಅಷ್ಟು ನಮ್ಮ ಹುಣಗುಂದಕ್ಕೆ ಅಷ್ಟು ಅವೈಲೇಬಲ್ ಇತ್ತು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ದೊಡ್ಡ ರೈತರಿಂದ ವ್ಯಾಪಾರಸ್ಥರಿಂದ ಸಾಕಷ್ಟು ಮಾಲ್ ನಮ್ಮಲ್ಲಿ ಬೆಳೆಯೋದ್ರಿಂದ ನಮ್ಗೆ ಇಟ್ಕೊಳಕ್ಕೆ ಜಾಗ ಇರ್ತಿದ್ದಿಲ್ಲ. ಅಂಗಡಿ ಒಳಗಾಗಲಿ ಎಲ್ಲದಾಗಲಿ ಅವು ಗುಡಾನು ಸಂಖ್ಯೆ ಕಡಿಮೆ. ಅಂಥದ್ರೊಳಗ ನಮ್ಗೆ ಮತ್ತು ನಮ್ಮ ವ್ಯಾಪಾರಸ್ಥರಿಗೆ, ನಮ್ಮ ಹುಣಗುಂದ ತಾಲೂಕಿನ ರೈತರಿಗೆ ಇಷ್ಟ ನಮ್ಮ ಸಾಹೇಬರು ಇಷ್ಟು ಕೆಲಸ ಮಾಡಿಕೊಟ್ರ ಅಂದ್ರೆ ಸಾಕಷ್ಟು ಪ್ರಯತ್ನ ಮಾಡಿ. ಅವ್ರ ಟೈಮಿಂಗ್ ಗಟ್ಟ ಇದ್ದಿಲ್ಲ. ಮುಂಜಾನೆ 10:00 ಬಂದು 5:00 ಹೋಗ್ಬೇಕು ಅನ್ನೋದು ಇದ್ದಿಲ್ಲ. ಅವ್ರು ಮುಂಜಾನೆ 7ಕ್ಕೆ ಬಂದ್ರೆ ನಾವು ಟ್ಯಾಕ್ಟರ್ ರಾಶಿಗೆ ಹೋಗ್ಬೇಕು. ನೀವು ಅರ್ಜೆಂಟ್ ಬರ್ರಿ ಅಂದ್ರು ಸಹಿತ ತಾವ ಬಂದು ಚಾವಿ ತೆಗೆದು ಈಗೆಲ್ಲಾರು ಪ್ರಶಾಂತ, ಶರಣಮುಖಪ್ಪ, ಹೊಸರು ಎಲ್ಲಾರು ಈಗ ನೌಕರ ಮೊದಲು ಅವರೇ ಮಾಡ್ತಿದ್ರು ಫಸ್ಟ್ ಕೆಲಸ. ನಮ್ಮ ನಾವು ವ್ಯಾಪಾರಸ್ಥರು ಸಹಿತ ಎಂತ ಟೈಮ್ನಾಗೂ ಯಾರಿಗೂ ಜಾಗ ಇಲ್ಲ ಅಂತಿದ್ದಿಲ್ಲ. ಎಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಒಳಗಾದ್ರು ಜಾಗ ಮಾಡಿ ನಮ್ಗೆ ವ್ಯಾಪಾರಸ್ಥರು ಸಾಕಷ್ಟು ಕನಿಷ್ಠ ಒಂದು 30 ವರ್ಷಗಳ ಕಾಲ ನಮ್ಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ರ. ನನಗಷ್ಟ ಅಲ್ಲ, ನಮ್ಮ ಜೊತೆ ಇದ್ದಂತ ಎಲ್ಲ ನಮ್ಮ APMC ವ್ಯಾಪಾರಸ್ಥರು ಕೂಡ ಆ ಜಾಗದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಒಂದೊಂದು ಸಂದರ್ಭ ಹೆಂಗೆ ಬರ್ತಿದ್ದು, ಬಾಂಡು ಬ್ಯಾಂಕ್ನಾಗ ಇರ್ತಿತ್ತು, ಶನಿವಾರ ಸಾಯಂಕಾಲ ಡೆಲಿವರಿ ಅಂತ ಮಾಲ್ ಬರ್ತಿತ್ತು. ಯಾಕಂದ್ರೆ ಸೋಮವಾರ ಒಂದ್ ಕಡೆ ಮಾರ್ಕೆಟ್ 100-200 ರೂಪಾಯಿ ಡಿಫ್ರೆನ್ಸ್ ಆಗ್ತಿತ್ತು. ಲುಕ್ಷಾನ ಆಗುವಂತ ಸಂದರ್ಭವೂ ಸಹಿತ ನಾವು ಸರ್ ಹಿಂಗೈತಿ ಇಂಥ ಪರಿಸ್ಥಿತಿ, ಬಾಂಡ್ ಬಿಡಿಸ್ಬೇಕಂದ್ರೆ ಬ್ಯಾಂಕ್ನಾಗ ಐತಿ, ಹೆಂಗ್ ಮಾಡ್ಬೇಕಂದ್ರೆ ನಮ್ಮ ಯಾವ ಒಂದು ಎಕ್ಸ್ಟ್ರಾ ಬಾಂಡ್ ಇಟ್ಕೊಂಡ್ರ ಆ ಮಾಲ್ ಅವತ್ತ ಡೆಲಿವರಿ ಕೊಡ್ತಿದ್ರು. ಮತ್ತೆ ಅಧಿಕಾರ ತಪ್ಪಿಕೊಂಡ್ರೆ ಅವ್ರು ಹಿಂಗ್ ಮಾಡ್ಯಾರ ಅಂತ ಹೇಳಿ ಅದು ಉಪಕಾರ ಮಾಡ್ಯಾರ. ಒಂದು ಬಾಂಡ್ ಇಟ್ಕೊಂಡ ಕೊಡ್ತಿದ್ರು ಅವ್ರನ್ನ. ಅಂಥದ್ದು ಅಂದ್ರೆ ಏನು, ಸರ್ಕಾರದಿಂದ ಅವ್ರು ಇಷ್ಟು ವರ್ಷಗಳ ಕಾಲ ನಮ್ಮ ಹುಣಗುಂದ ನಗರದಲ್ಲಿ ಕೂಡ ನೌಕರಿ ಮಾಡಿದ್ರೆ ಎಲ್ಲ ಒಳ್ಳೆ. ನಮ್ಮ ಇಷ್ಟು ವರ್ಷ 41 ವರ್ಷ ಸರ್ವಿಸ್, ಅದು 41 ಸರ್ವಿಸಿನ ಮ್ಯಾಗ ವರ್ಷದೊಳಗ ಒಂದು ಅಲಿಗೇಷನ್ ಪತ್ರ ಅವ್ರ ಮ್ಯಾಗ ಹೋಗಿಲ್ಲ ನಮ್ಮ ಹುಣಗುಂದ ನಗರದಿಂದ. ಅಷ್ಟು ನಮ್ಮ ಎಡ್ಯಾಳ ಗ್ರಾಮದಿಂದ ಬಂದ್ರು ಕೂಡ ನಮ್ಮ ಹುಣಗುಂದದ ಮನೆ ಮಗನಾಗಿ ಇವತ್ತೆಲ್ಲ ನೌಕರಿ ಮಾಡ್ಯಾರ. ಅದಕ್ಕೆಲ್ಲ ತಮ್ಮ ಸರ್ಕಾರ ತಮ್ಮ ಬಹಳ ಮುಖ್ಯ ಆಗೈತಿ. ಇವತ್ತು ಸಾಹೇಬರು ಈಗ ಯಾಕಂದ್ರೆ ಒಟ್ಟು ಆಕಸ್ಮಿಕ ನಿವೃತ್ತಿ ಕಡ್ಡಾಯ, ಹಂಗ ಸರ್ಕಾರದ ನಿಯಮವನ್ನು ಅವರು ಇನ್ನ 20 ವರ್ಷ ನೌಕರಿ ಮಾಡ್ತಾರೆ ಬಿಟ್ರೆ ಆದ್ರೆ ಸರ್ಕಾರದ ನಿಯಮವನ್ನ ಪಾಲಿಸಲೇಬೇಕಾಗತ್ತ. ಅದ್ರ ಜೊತೆಗೆ ತಾವು ನಿವೃತ್ತಿ ಆದ್ರೂ ಕೂಡ ನಮ್ಮ ವಿರೋಸನ ಜೊತೆಗೆ ಇನ್ನ ನಿಮ್ಮ ಸಂಬಂಧಗಳು ಮುಂದುವರಿಲಿ, ಅದನ್ನ ಇನ್ನಷ್ಟು ಎತ್ತರಕ್ಕೆ ಇನ್ನ ನಮ್ಮ ವಿರೋಸನ್ನ ಬೆಳೆಸ್ಲಿ. ಅದ್ರ ಜೊತೆ ನಮ್ಮ ವ್ಯಾಪಾರಸ್ಥರು, ನಮ್ಮ ಹುಣಗುಂದ ನಗರದ ರೈತರಿಗೆ ತಮ್ಮ ಕಡೆಯಿಂದ ಇನ್ನೂ ತಮ್ಮ ಸೇವೆ ಸಿಗಲಿ ಅಂತ ನಾನು ಆಶಿಸುತ್ತಾ ಕೆಳಗ 1 ವರ್ಷ 10 ತಿಂಗಳ ಕಾಲ ಸೇವೆ ಮಾಡ್ಯಾರ. ಬಟ್ ಅವರು ಮಾಡಿರುವ ಸೇವೆ ಏನಪ್ಪಾ ಅಂತಂದ್ರೆ ಒಬ್ಬ ಮೇಲಾಧಿಕಾರಿಗೆ ನಮ್ಗೆ ಬಹಳಷ್ಟು ಖುಷಿ ಪಟ್ಟದ ನೋಡ್ರಿ. ಇದಕ್ಕಿಂತ ನನಗೆ ಬೇರೆ ಖುಷಿ ಏನಿಲ್ಲ. ನಿಮ್ಮ ಸೇವೆಯನ್ನು ನಿಗಮವು ಶ್ಲಾಘಿಸುತ್ತಾ ನಿಮಗೆ ನಿಗಮದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರನ್ನ ಒಟ್ಟಿಗೆ ಕೂಡಿ ಒಂದೇ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿಲ್ಲ. ಆದ್ರೂ ಕೂಡ ನಾನ್ ಚಿಕ್ಕವನಿರ್ಬೇಕಾದ್ರೆ ಅಂದ್ರೆ ನಮ್ಮ ತಂದೆಯವರು ಇರೋ ಉಗ್ರಾಣದಲ್ಲಿ ಎಂಪ್ಲಾಯಿ ಆಗಿರೋದ್ರಿಂದ ಅವರು ನನ್ನ ಸಂಪರ್ಕ ಮೊದಲಿನಿಂದಲೂ ಇದೆ. ಅನೇಕ ಜನರಿದ್ದಾರೆ, ನಾವೇ ಅವರಿದ್ದಾರೆ, ಶಂಕರಗೌಡರಿದ್ದಾರೆ, ಬೀಳಿಗೆ ಅವರಿದ್ದಾರೆ, ಹೀಗೆ ಇವರೆಲ್ಲ ಒಂದೇ ಬ್ಯಾಚ್ನವರು. ಇವ್ರ ಜೊತೆಲಿ ಒಡನಾಟ ಇವತ್ತಿಗೂ ಇತ್ತು, ಇನ್ನು ಮುಂದೂ ಇರುತ್ತೆ. ನಿವೃತ್ತಿ ಆದ್ರೂ ಇದನ್ನ ಸೇವೆಯಲ್ಲಿ ಇರೋದಿಲ್ಲ ಅಷ್ಟೇ. ಆದ್ರೆ ಇವ್ರ ಬಗ್ಗೆ ಹೆಚ್ಚಿನ ಏನ್ ಮಾತಾಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಸುಸಂದರ್ಭದಲ್ಲಿ ಅಂದ್ರೆ ವಯೋನಿವೃತ್ತಿ ಹೊಂದುತ್ತಿರುವ ಈ ಕಾರಣಕರ್ತರಾದ CBH ಗೌಡರು ಮತ್ತು ಕುಟುಂಬದವರಿಗೆ ನಿವೃತ್ತಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ. ನಮ್ಮ ಕಚೇರಿ ಕೇಂದ್ರ ನಿಗಮದಿಂದ ಬರ್ತಕ್ಕಂಥ ಎಲ್ಲ ಆರ್ಥಿಕ ಸೌಲಭ್ಯಗಳೆಲ್ಲ ಅತಿ ಶೀಘ್ರದಲ್ಲಿ ಲಭಿಸಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಒಂದು 2 ವಿಚಾರಗಳನ್ನ ಅವ್ರ ಬಗ್ಗೆ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛಾ ಪಡ್ತೇನೆ.
ಕಾರಣ ಏನು ಅಂತಂದ್ರೆ ಇವತ್ತಿನ ದಿವಸ ಹುನಗುಂದದಲ್ಲಿರ್ತಕ್ಕಂಥ ರೈತರುಗಳ ಏನು ಬೆಳೆಗಳಿಗೆ ಅವ್ರು ಬೆಳೆದಿರ್ತಕ್ಕಂಥ ಧಾನ್ಯಗಳಿಗೆ ಉತ್ತಮವಾದಂತ ಬೆಲೆ ಸಿಗುವವರೆಗೆ ಅವರ ಆಹಾರ ಧಾನ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕಾಗಿತ್ತು ಆ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ BH ಗೌಡರ್ ಅವರು ಅನ್ನೋದಕ್ಕೆ ನಾನು ಹೇಳಿಕೆ ಇಚ್ಛಾಪಡ್ತೇನೆ ಮಗನ. ಇದು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಮೂಲತಃ ಒಬ್ಬ ರೈತ. ಬಹಳಷ್ಟು ವರ್ಷಗಳ ಕಾಲ ನಾನು ಒಕ್ಕಲ್ತನ ಮಾಡೋದ್ರ ಜೊತೆಗೆ ಒಕ್ಕಲ್ತನ ಮಾಡಿಸ್ತಾ ಬಂದು ಇತ್ತೀಚೆಗೆ ನಾನು ಒಕ್ಕಲ್ತನವನ್ನು ಬಿಟ್ಟು ನಾವು ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದೀನಿ. ಅದು ನನಗೊಂದು ಹಾರ್ಟ್ ಆಪರೇಷನ್ ಆದದಕ್ಕೆ ನಾನು ಒಕ್ಕಲ್ತನ ಬಿಟ್ಟಿದ್ದೀನಿ, ಕೃಷಿ ಇದನ್ನ ಬಿಟ್ಟು. ತಮಗೆ ಇಲ್ಲಿವರೆಗೂ ಹೇಳಿದ್ದಾರೆ 2002ರಲ್ಲಿ ಇಲ್ಲಿಗೆ ಬಂದಾಗ ರವಿ ಅವರು ಹೇಳದಂಗೆ ಆ ಗುಣವನ್ನು ತುಂಬುತ್ತಿದ್ದಿಲ್ಲ, ಕೇವಲ ರೈತರು ಮಾತ್ರ ಉಪಯೋಗಿಸ್ಕೊಳ್ತಿದ್ರು. ಇದು ವ್ಯಾಪಾರಸ್ಥರು, ಪ್ರಾರಂಭದಲ್ಲಿ ವ್ಯಾಪಾರಸ್ಥರು ಅದನ್ನು ಉಪಯೋಗಿಸ್ಕೊಳ್ತಿದ್ರು, ರೈತರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾವಾಗ BH ಗೌಡ ಅವಾಗ ನಾವು ಅವರು ಕೂಡ ಹೋಗ್ತಿದ್ವಿ, ನಾಗೌಡರ ಹತ್ರ ಹೋಗಿದ್ವಿ, ಸಾಕಷ್ಟು ಜನಪ್ರತಿನಿಧಿಗಳ ಹತ್ರ ಹೋಗಿ ಇಲ್ಲಿ ಎಲ್ಲಾ ಗುಣವಂತಗಳು ಬರ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಬಸವರಾಜ್ ಗೌಡರು ಅಂತ ಹೇಳಿಕ್ಕೆ ಇಚ್ಛ ಪಡ್ತೇನೆ, ನಾವಂತ ಹೇಳಿಕ್ಕೆ ಇಚ್ಛ ಪಡೋದಿಲ್ಲ. ಕಾರಣ ಏನಂದ್ರೆ ನಮ್ಮನ್ನ ಜೊತೆ ಕರ್ಕೊಂಡು ಹೋಗಿರ್ತಕ್ಕಂಥವ್ರು, ಅವ್ರಿಗೆ ಅದರ ಬಗ್ಗೆ ಎಲ್ಲಾ ಅನುಭವ ಇತ್ತು. ಇವತ್ತು 6,500 ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ ಸಂರಕ್ಷಿಸಲಿಕ್ಕೆ ಉಗ್ರಾಣವನ್ನ ಸ್ಥಾಪಿಸಿರ್ತಕ್ಕಂಥ ಶ್ರೇಯಸ್ಸು ಬಸವರಾಜ ಗೌಡರವರಿಗೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛಪಡ್ತಾರೆ. ಸೇವೆಯಲ್ಲಿ ಅವರ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಒಂದು ಸೇವಾ ಮನೋಭಾವನೆ ಏನು ಸಲ್ಲಿಸಿರ್ತಾರೆ, ಅವರ ಒಂದು ಪೆನ್ಷನ್ ಅವರ ಮಕ್ಕಳು ಅಂತ ನಾನು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಅವರು ಶಿಸ್ತಿಂದ ಏನು ಸೇವೆ ಸಲ್ಲಿಸಿ ತಮ್ಮ ಕುಟುಂಬದೊಂದಿಗೆ ನಿಗಮದ ಸೇವೆಯನ್ನು ಅಚ್ಚುಕಟ್ಟಾಗಿ, ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸಿ ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ನಿವೃತ್ತಿ ಹೊಂದಿರುತ್ತಾರೆ. ನೀವು ನಿವೃತ್ತಿಯಾದ ನಂತರ ಕೂಡ ಅವರು ಈಗ ನನ್ನ ತಂದೆಯವರು ನನಗೆ ಜೀವನದಲ್ಲಿ ಶಿಕ್ಷಣ ಆಗ್ಲಿ, ಮಾರ್ಗದರ್ಶನ ಆಗ್ಲಿ ಎಷ್ಟು ನೀಡಿದ, ನನ್ನನ್ನು ಎಂತಕ್ಕೆ ಬೆಳೆಸಿದಾರೋ ಅದರಷ್ಟೇ ಭಾಗ ನನ್ನ ಸೋದರ ಮಾವನವರಿಗೆ ಸಲ್ತದೆ. ಯಾಕಂದ್ರೆ ಅವರ ಮಾರ್ಗದರ್ಶನ, ಅವರು ನೀಡಿದಂತಹ ಪ್ರೋತ್ಸಾಹ, ಅವರ ಈ ಆಶೀರ್ವಾದದಿಂದಲೇ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅವರು ನನ್ನ ಜೀವನದಲ್ಲಿ ಸಿಕ್ಕಂತ ಮಹಾನ್ ವ್ಯಕ್ತಿ. ಯಾಕಂದ್ರೆ ನನ್ಗೆ ನಾನು ಓದುವಾಗಲಿ ಅಥವಾ ಈಗಿನ ಯಾವುದೇ ಸಂದರ್ಭಗಳಾಗ್ಲಿ, ನನ್ನ ಸವಾಲುಗಳಲ್ಲಿ ಒಂದು ಭಾಗ ಅವರು ನನ್ನ ಸಮಸ್ಯೆಗಳನ್ನ ಅವರ ಮಾರ್ಗದರ್ಶನದಲ್ಲೇ ನಾನು ಈ ಮಟ್ಟಕ್ಕೆ ಇವತ್ತು ನಾನು ಉತ್ತಮವಾಗಿ ಬದುಕಿದೆ ಅಂತ ಹೇಳಲಿಕ್ಕೆ ಕಾರಣ ಅವರೇ. ಸೊ ಹಾಗಾಗಿ ಅವರು ನನ್ನ ಜೀವನದಲ್ಲಿ ಕಂಡಂತ ಮಹಾನ್ ಗುರು, ಮಾರ್ಗದರ್ಶಕರು, ಮಹಾನ್ ವ್ಯಕ್ತಿ. ಸೊ ಇನ್ನು ಅವರ ಕಾರ್ಯವೈಖರಿ ಬಗ್ಗೆ ನಾನೇನು ಹೇಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಆಲ್ರೆಡಿ ಅವರ ಸಹೋದ್ಯೋಗಿಗಳು ಅವ್ರ ಜೊತೆ ಕೆಲಸ ಮಾಡಿದವರೆಲ್ಲ ಹೇಳಿ ಆಗಿದೆ. ನಾನು ಅವರಿಗೆ ಕೊನೆಯದಾಗಿ ಒಂದು ವಿಶ್ ಮಾಡೋದಿಷ್ಟೇ, ಅವರು ಇವತ್ತಿನ ನಿವೃತ್ತಿ ಹೊಂದಿದ್ದ ಕಾರಣದಿಂದಾಗಿ ಮುಂದಿನ ಜೀವನವು ಅವರಿಗೆ ನಾನು ನಂಬಿದಂತ ನಮ್ಮ ಮನೆ ದೇವರಾದಂತ ಹಳ್ಳೂರು ಬಸವಣ್ಣ ದೇವರು ಹಾಗೂ ಕೂಡಲ ಸಂಗಮ ದೇವರು ಹಾಗೂ ನನ್ನ ನೆಚ್ಚಿನ ಮಂಗಳೂರು ಕ್ಷೇತ್ರದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯವರು ಅವರಿಗೆ, ಅವರ ಕುಟುಂಬದವರಿಗೆ ಆಯುರಾರೋಗ್ಯ, ಸುಖವನ್ನು, ನೆಮ್ಮದಿಯನ್ನು ದೇವರು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಾಗೂ ಭಾವನಾತ್ಮಕ ದಿನವಾಗಿದೆ. ನನ್ನ ತಂದೆಯವರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ KSWCಯಲ್ಲಿ ಮ್ಯಾನೇಜರ್ ಆಗಿ ಕಾಲ ಅತ್ಯಂತ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಸೇವೆ ಸಲ್ಲಿಸಿ ಇಂದು ಗೌರವಯುತ ನಿವೃತ್ತಿ ಹೊಂದಿದ್ದಾರೆ. ಕುರುಬ ತಾಲೂಕಿನ ಸರಳ ಕುಟುಂಬದಿಂದ ತಮ್ಮ ಜೀವನಯಾನ ಆರಂಭಿಸಿದ ಅವರು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಮೂಲಕ ಈ ಸ್ಥಾನವನ್ನು ತಲುಪಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಅವರು ಯಾವಾಗಲೂ ಕರ್ತವ್ಯವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿ ಸಂಸ್ಥೆಯ ಅಭಿವೃದ್ಧಿಗೆ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಪ್ರಾಮಾಣಿಕ ಸೇವೆಯಿಂದ ಸಹ ಉದ್ಯೋಗಿಗಳ ಪ್ರೀತಿ ಮತ್ತು ಮೇಲಾಧಿಕಾರಿಗಳ ಗೌರವವನ್ನು ಗಳಿಸಿದ್ದಾರೆ. ತಂದೆಯವರೇ, ನೀವು ನನ್ನ ಜೀವನದ ಅತಿದೊಡ್ಡ ಪ್ರೇರಣೆ. ನಿಮ್ಮನ್ನು ನೋಡಿ ನಾನು ಕಷ್ಟಪಟ್ಟು ದುಡಿಯುವುದನ್ನು ಕಲಿತಿದ್ದೇನೆ. ಪ್ರಾಮಾಣಿಕತೆ, ಶಿಸ್ತು, ಜವಾಬ್ದಾರಿ ಮತ್ತು ಮಾನವೀಯತೆ ಮೌಲ್ಯಗಳನ್ನು ನಾನು ನಿಮ್ಮಿಂದಲೇ ಕಲಿತಿದ್ದೇನೆ.
ಜೀವನದಲ್ಲಿ ಯಾವುದೇ ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ಪರಿಶ್ರಮ ಮತ್ತು ನಿಮ್ಮ ಜೀವನದ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದೀರಿ. ಇಂದು ನಾವು ಏನೇ ಸಾಧಿಸಿದರೂ ಅದರ ಹಿಂದೆ ನಿಮ್ಮ ಪರಿಶ್ರಮ ಮತ್ತು ಆಶೀರ್ವಾದವೇ ಕಾರಣವಾಗಿದೆ. ನಿವೃತ್ತಿ ಎನ್ನುವುದು ಒಂದು ಉದ್ಯೋಗದ ಅಂತ್ಯವಲ್ಲ, ಜೀವನದ ಹೊಸ ಅಧ್ಯಾಯದ ಆರಂಭ. ಇನ್ನು ಮುಂದೆ ನೀವು ನಮ್ಮ ಆಸಕ್ತಿಗಳು, ಕನಸುಗಳು ಮತ್ತು ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯಲಿದ್ದೀರಿ. ದೇವರು ನಿಮಗೆ ಉತ್ತಮ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ದೀರ್ಘ ಆಯುಷ್ಯವನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಕೊನೆಯದಾಗಿ ನನ್ನ ತಂದೆಯವರಿಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ಸಲ್ಲಿಸಿದ ಅಮೂಲ್ಯ ಸೇವೆಗಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಜೀವನಯಾನ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿದೆ. ನಿಮ್ಮ ನಿವೃತ್ತಿ ಜೀವನ ಸುಖ, ಶಾಂತಿ ಮತ್ತು ಸಂತೋಷದಿಂದ ಕೂಡಿರಲಿ. ನನ್ನ ತಂದೆಯವರ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕಾರ ನೀಡಿದ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಹುಣಸೂರು ತಾಲೂಕಿನ ರೈತ ಬಾಂಧವರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರಕ್ಕೂ ನಾವು ಚಿರಋಣಿಯಾಗಿದ್ದೇವೆ. ಆದ್ದರಿಂದ ನಾನು ನನ್ನ ತಂದೆಯವರ ಹಾಗೂ ನಮ್ಮ ಎಲ್ಲಾ ಕುಟುಂಬದ ಪರವಾಗಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಹುನಗುಂದ ಶಾಖೆ ಮತ್ತು ಹುನಗುಂದದ ರೈತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ 2 ಮಾತುಗಳು ಮುಗಿಸುತ್ತಾ ಎಲ್ಲ ಪ್ರೀತಿ ಇವ್ರು ಯಾರೇ ಕಾಣ್ಲಿ, ಎಷ್ಟೇ ಸಿಟ್ಟಿದ್ರು ಕೂಡ ಸೌಮ್ಯತೆಯಿಂದ, ತಾಳ್ಮೆಯಿಂದ ಯಾವುದೇ ಸಮಸ್ಯೆವನ್ನ ನಿಧಾನಗತಿಯಿಂದ ಅವ್ರು ಬಗೆಹರಿಸುವಂತ ಶಕ್ತಿ. ಇವರು ಮಂಥನದ ವಿಷಯದಲ್ಲಿ ಹೇಳಬೇಕು ಅಂದ್ರೆ, ತಂದೆ ತಾಯಿಗಳನ್ನ ಚಿಕ್ಕಂದಿನಲ್ಲೇ ಕಳೆದುಕೊಂಡಾಗ ಅವ್ರು ಎಲ್ಲ ಸಂರಕ್ಷತೆಯನ್ನ ನೋಡ್ತಕ್ಕಂತ ಭಾಗ್ಯ ಇವ್ರದಾಗಿತ್ತು. ಯಾವುದೇ ಕಷ್ಟಗಳನ್ನ ಅಣ್ಣತಂಗಿಯರ ಮದುವೆ ಮಾಡೋದಾಗ್ಲಿ, ಮಕ್ಕಳನ್ನ ಓದಿಸೋದಾಗ್ಲಿ, ಅಣ್ಣ ತಮ್ಮಂದರ ಮದುವೆ ಮಾಡೋದಾಗ್ಲಿ, ಯಾವುದೇ ಒಂದು ನಿಭಾಯಿಸುವಂತ ಶಕ್ತಿ ಅವ್ರದ್ದಾಗಿತ್ತು. ಆ ರೀತಿ ಮಾಡಿರುವುದರಿಂದ ಅವ್ರ ಮಕ್ಕಳಿಗೆ ಕೂಡ ಇವತ್ತ ಎಲ್ಲಾ ಹುದ್ದೆಗಳನ್ನ ಮತ್ತು ಸ್ಥಾನಗಳನ್ನ MBBS ಆಗ್ಲಿ, MSc ಆಗ್ಲಿ, BSc ಆಗ್ಲಿ ಎಲ್ಲವನ್ನ ಅವರಿಗೆ ಕಲ್ಪಿಸಿ ಕೊಟ್ಟಿದ್ದಾನೆ ದೇವರು. ಅದೇ ಆರೋಗ್ಯ ಆಯುಷ್ಯವನ್ನ ಅವರಿಗೆ ಚೆನ್ನಾಗಿ ಕೊಟ್ಟಿರ್ಲಿ. ಆ ಭಗವಂತ ಅವ್ರನ್ನ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ಜನಪ್ರತಿನಿಧಿಗಳೊಂದಿಗೆ, ಜನರೊಂದಿಗೆ ನಾವು ನೋಡ್ತಾ ಇದ್ದೀವಿ. ಒಬ್ಬ ಸರ್ಕಾರ ಒಂದು ಬಂದ ಕೂಡಲೇನ ಅವ್ರನ್ನ ಇನ್ನೊಂದ್ ಕಡೆಗೆ ಹಾಕುವಂತದ್ದು ಇತ್ತು. ಆದ್ರೆ ಇವ್ರನ್ನ ಯಾವುದೇ MLAಗಳು ಬಂದಿದ್ರು ಕೂಡ ಈ 26 ವರ್ಷಗಳ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಂತ ಅವ್ರ ಸೇವೆ ಗುಣವನ್ನ ಇಲ್ಲಿ ಮಾಡಿದ್ದಾರೆ, ರೈತರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಆ ರೀತಿ ಅವ್ರಿಗೆ ಇದನ್ನ ಕೆಲಸ ಕೊಡ್ಬೇಕಾಗಿತ್ತು ಅಂದ್ರೆ, ಇಷ್ಟು ವರ್ಷ ಇಲ್ಲಿ ಸೇವೆ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಸೇವೆಯ ಗುಣವನ್ನ ಅವ್ರನ್ನ ಕಾಪಾಡೈತೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ನಾನು ಅಧ್ಯಕ್ಷರು ವಹಿಸಿದಂತ ಅವರವರೇ. ಆದ್ರೆ ಜನರಿಗೆ ಸಹಕಾರ ಮಾಡೋದು ಬಹಳ ಮುಖ್ಯ. ಅವರು 26 ವರ್ಷ ನಮ್ಮ ಗೌರವ ಹೇಳಿದರು, 26 ವರ್ಷ ಇಲ್ಲೇ ಇದ್ದು ಬಂಧು ಬಳಗದಲ್ಲಿ ರೈತರಿಗೆ ಸಹ ಎಷ್ಟು ಕೋಆಪರೇಷನ್ ಕೊಟ್ಟಿದ್ದಾರೆ ಅಂದ್ರೆ ತಾಲೂಕಿನಲ್ಲಿ ನಾನು ಕೇಳಿನಿ. ನಿಮ್ಮ ಹಳೆಯರು ಒಳ್ಳೆ ಸಹಕಾರ ಮಾಡಿದ್ದಾರೆ, ಮಾನು ದಾಸ್ತಾನು ಮಾಡಿಕೊಂಡು ಮತ್ತು ರೇಟ್ ಬಂದಾಗ ನಮ್ಮನ್ನು ಕರೆದು ಫೋನ್ ಮಾಡಿ ಹೇಳ್ತಾರಲ್ಲ, ಇದು ಒಂದು ಬಹಳ ಸಂತೋಷ ಅಂತಾರೆ. ಅವ್ರು ಇದೇ ಒಂದು ಹೆಮ್ಮೆಗೆ ನನಗೂ ಒಂದು ತುಂಬಾ ಅಭಿನಂದನೆಗಳು ಅವ್ರಿಗೆ ಸಹಕಾರ ಮಾಡೋದಕ್ಕೆ. ಈ ಅವರು ಸರ್ ಹೇಳಿದ್ರು, ಅವರು ರೈತ ಬಾಂಧವರು ಅಂದ್ರೆ ಬಹಳ ಪ್ರೀತಿ. ಅವರು ಹಳ್ಳಿಯಲ್ಲಿ ಜೀವನ ಮಾಡಿದವರು. ನನ್ನ ಸೋದರ ಹಳ್ಳಿಯ ಮಾವನ ಮಗ ಇವ. ಹಾಗೆ ಇವನು ಕಷ್ಟ ಎಲ್ಲರಿಗೂ ಸಹಕಾರ ಮಾಡ್ತಿದ್ದಾರೆ. ಅವನು ಕಷ್ಟ ಎಲ್ಲ ಆಗ್ತಾರಿಗೂ ಎಲ್ಲ ಬಂದು ಸಹ ತನ್ನ ನಂಬಿಕೆಯನ್ನು ಕೊಟ್ಟಿದ್ದಾನೆ. ತನ್ನ ಜೀವನವನ್ನು ಎಲ್ಲರೂ ಮತ್ತು ಆತ್ಮೀಯತೆಯಿಂದ ನಡೆದುಕೊಂಡಿದ್ದಾನೆ. ಎಲ್ಲ ಬಂಧುಗಳು ನೆರೆಯವರು ಕೂಡ, ಆತ್ಮೀಯರು ಕೂಡ, ತನ್ನ ಗೆಳೆಯರು ಕೂಡ, ಈ ನನ್ನ ಎಲ್ಲರಿಗೂ ಬಂಧುಗಳನ್ನು ಕೂಡ ಒಂದು ಆತ್ಮೀಯತೆಯಿಂದ ಮೊದಲ ಕಷ್ಟದಲ್ಲಿ ನಡೆದವನು. ನಾನು ಅವನು ಕೂಡಿ ನಾನು ನೋಡ್ತಿದ್ದೆ. ನಾನು ಅದೇ ಅಪಾಯಿಂಟ್ ಆದಾಗ ಅವನು ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಇದ್ದ. ಆಗ ಮಾವ ಹೇಗೆ ಮಾಡೋದು ಏನಂತ ಹೇಳಿ, ಇಲ್ಲಪ್ಪ ದೇವರು ಇರ್ತಾನೆ, ಎಲ್ಲರಿಗೂ ಒಂದು ನಾವು ಸರಿಯಾಗಿ ನಡೆದುಕೊಂಡು ಹೋದ್ರೆ ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹಾಗೆ ಅವನು ಶಿವಮೊಗ್ಗ ಮಂದಿರದಲ್ಲಿ ಹೈಸ್ಕೂಲ್ ಜೀವನ ನಡೆದವನು. ನಾನು ಬದಾಮಿಯಲ್ಲಿ ತಾಲೂಕು ಅಪಾಯಿಂಟ್ ಆದಾಗ ಹಾಗೆ ಅವನು
ಒಂದು ಆತ್ಮೀಯತೆಯಿಂದ ನಡೆದುಕೊಂಡು ಕಷ್ಟ ಜೀವನ ಮಾಡಿದ್ರೆ ಮುಂದೆ ದೇವರು ಇದ್ದೇ ಇರ್ತಾನೆ, ಏನು ಹೆದರ್ಬೇಡ. ರಕ್ಷಣೆ ಮಾಡಕ್ಕೆ ಯಾರು ಇದ್ರು ದೇವರು ಇರ್ತಾನೆ, ಮಂಜುನಾಥ ಇರ್ತಾನೆ, ಮಾನಸ್ವಾಮಿ ಇರ್ತಾನೆ, ಅವೆಲ್ಲ ಅನುಗ್ರಹಗಳು ಇರ್ತಾವು. ಹಾಗೆ ಅವರು ಎಲ್ಲರಿಗೂ ಬಂಧು ಮಗಳು ಅಕ್ಕಂಗೆ ಕೂಡ ಸಹ ಎಲ್ಲರಿಗೂ ಒಂದು ಸಹಕಾರ, ಯಾರು ಬಂದರೂ ಸಹ ಪ್ರೀತಿಯಿಂದ ಅವ್ರನ್ನ ಕಳಿಸಿ ನಡೆಸಿ ಎಲ್ಲರನ್ನು ಮಾಡ್ತಾರೆ. ಆದರೆ ಅವರು ರೈತರಿಗೆ ಮತ್ತು ಇನ್ನೊಂದು ಬಂಧು ಬಳಗಕ್ಕೂ ಅವ್ರು ಮಾಡಿದ್ದೆ, ರೈತರು ಉಪಕಾರ ಮಾಡಿದ್ದೆ, ಅದೇ ಒಂದು ಅವ್ರು ಈ ಮಟ್ಟಕ್ಕೆ ತಂದಿದ್ದು. ಸೇವೆಯನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ಬಸವರಾಜ್ ಗೌಡರವರ ಈ ಒಂದು ನಿವೃತ್ತಿಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಗಿನ ಕನ್ನಡ ಶತಮಾನದಲ್ಲಿ ಎಲ್ಲ ಜಾತಿಯವ್ರನ್ನು ಕರ್ಕೊಂಡು ಸಮಾನತೆಯ ಬಗ್ಗೆ ಹೋರಾಟವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರ ಹೆಸರಿಗೆ ತಕ್ಕಂಗೆ ಅವ್ರ ಸಂಬಂಧಿಕರಾಗಲಿ, ಅವರ ಅರ್ಥವಿರಲಿ, ಅವರ ಗೆಳೆಯರಿರಲಿ, ಅವರ ಸಹೋದರಿರಲಿ, ಯಾರೇ ಇರಲಿ, ಅವರಿಗೆ ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಕಡೆಯಿಂದ ಎಷ್ಟು ಸಹಾಯ ಆಗುತ್ತ ಆ ಸಹಾಯವನ್ನು ಮಾಡ್ತಾ ನಮ್ಮೊಂದಿಗೆ ನೀವು ಕೂಡ ಬೆಳೆದಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರ ಜೀವನ ನಡೆಸಿರ್ತಕ್ಕಂಥ ಹೊಸ ತಪ್ಪಾಗಿಲ್ಲ. ಈಗಾಗಲೇ ನಮ್ಮ ಹುಡುಗ ಮಗ ರೈತಾಪಿ ವರ್ಗವನ್ನು ಹೆಚ್ಚಿಕೊಂಡಿರ್ತಕ್ಕಂಥ ಒಂದು ಮಗ ಮಾಂತೇಶ್ವರ ಅವರೇ ಮಾತಾಡಿದ್ರು. ಅವ್ರು ಬಂದ ತಕ್ಷಣ ರೈತರಿಗೆ ಎಷ್ಟೊಂದು ಅನುಕೂಲಗಳನ್ನು ಮಾಡಿದ್ರು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ನಾವು ಪ್ರತಿಯೊಬ್ಬರು ಸರ್ಕಾರಿ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಒದಗಿ ಬಂದಾಗ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಒಂದೇ ಕಡೆ 25 ವರ್ಷಗಳ ಕಾಲ ಸೇವೆ ಸಂಚಾರ ಮಾಡ್ತಂದ್ರೆ ಅವರಿಗೆ ಎಷ್ಟೊಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಏನಪ್ಪಾ ಅಂತಂದ್ರ ಒಂದು ಹುದ್ದೆ ಅಥವಾ ಕುರ್ಚಿಯಿಂದ ಆ ವ್ಯಕ್ತಿಗಳಿಗೆ ಗೌರವ ಬರೋದಲ್ಲ, ಆ ವ್ಯಕ್ತಿಯಿಂದ ಆ ಕುರ್ಚಿ ಗೌರವ ಬರಬೇಕು. ಆ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಆ ವ್ಯವಸ್ಥಾಪಕರ ಹುದ್ದೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ವ್ಯಕ್ತಿಯೊಂದಿಗೆ ಹುದ್ದೆಗೆ ಒಂದು ಕಿಮ್ಮತ್ತು ಕೊಡ್ತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಬಸವಣ್ಣವರು ಮಾಡಿದ್ದಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ, ದೇವರು ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನ ಕೊಟ್ಟು ನಿಮ್ಮ ನಿವೃತ್ತಿನ ಸುಖವಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನೀವು ಸೇವೆಯಿಂದ ನಿವೃತ್ತಿ ಹೊಂದಿರಬಹುದು. ಅದರ ಪ್ರವೃತ್ತಿಯಿಂದ ನಿಮ್ಮ ಒಡನಾಟ ಈ ರೈತರಿಗೆ, ಈ ಸಮಾಜದ ಯುವಕರಿಗೆ, ನಮ್ಮಂತ ಕಿರಿಯರಿಗೆ ತಮ್ಮ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿ ಇರ್ತೈತಿ. ಆ ನಿಟ್ಟಿನಲ್ಲಿ ತಾವು ಕೂಡ ಸೂಕ್ತ ಮಾರ್ಗದರ್ಶನ ಮಾಡಿ ತಮ್ಮ ಜೀವನ ಸುಖಕರವಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು 26 ವರ್ಷ ಸತತ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹಾ ವ್ಯಕ್ತಿ. ಈಗಾಗಲೇ ಬಹಳಷ್ಟು ಜನ ಅದರ ಬಗ್ಗೆ ಮಾತಾಡಿದ್ದಾರೆ. 26 ವರ್ಷ ಒಂದೇ ಊರಿನಲ್ಲಿ ಸೇವೆ ಸಲ್ಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸರ್ಕಾರಗಳು ಯಾವಾಗಲೂ ಅವರನ್ನ ವರ್ಗಾವಣೆ ಮಾಡ್ತಾನೆ ಇರ್ತವೆ. ಆದ್ರೆ ಒಂದು ನನ್ನ ಸಹೋದರ ಕಂಡುಕೊಳ್ಳುತ್ತೇನಪ್ಪಾ ಅಂತಂದ್ರೆ ಕಾಯಕ ಮತ್ತು ನಿಷ್ಠೆ ಇವೆರಡನ್ನು ಯಾವಾಗಲೂ ಮರೆಯಿಲ್ಲ. ಕಾಯಕ ಮತ್ತು ನಿಷ್ಠೆಯನ್ನ ಅದನ್ನ ಎಲ್ಲರನ್ನ ಒಳಗೊಂಡು ಸರಿಯಾಗಿ ತನ್ನ ಸೇವೆಯನ್ನ ಬಹಳ ಎಲ್ಲಾ ಜನರೊಂದಿಗೆ ಹೊಂದಿಕೊಂಡು ಕೆಲಸ ಮಾಡುವುದಕ್ಕ ಆ ಗುಣವನ್ನ ಒಬ್ಬ ವ್ಯಕ್ತಿ ಬೆಳೆಸಿಕೊಂಡು ಬಂದಿದ್ದಕ್ಕೋಸ್ಕರನೇ ಅವರ ಸೇವೆ 26 ವರ್ಷ ಇಲ್ಲೇ ಮುಂದುವರಿತು. ಹಾಗಾಗಿ ಮೊದಲನೇದಾಗಿ 18 ವರ್ಷ ಅವರು 200-300 ಪಗಾರಕ್ಕೆ ಕೆಲಸ ಮಾಡಿರ್ತಕ್ಕಂಥದ್ದು. ಅದು ಒಂದು 18 ವರ್ಷದ ವನವಾಸ ಇವತ್ತ ಈ ವ್ಯಕ್ತಿಯನ್ನ ಇಲ್ಲಿ ಇಷ್ಟ ಜನರ ಮಧ್ಯದೊಳಗ ಬೆಳಗಲಿಕ್ಕೆ ಕಾರಣ ಆಗಿದೆ. ಒಂದು ಕಾರ್ಯಕ್ರಮ ಪ್ರಥಮವಾಗಿ ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಆದಂತ ಬಸವನಗೌಡರು ಸುಮಾರು ನನಗೆ ಒಂದು 30 ವರ್ಷದಿಂದ ಪರಿಚಯ. ನಂದು ಕರ್ನಾಟಕ ಆಹಾರ ನಿಗಮ, ಅವ್ರದ್ದು ಉಗ್ರಾಣ ನಿಗಮ, ಒಂದೇ ಪ್ರಮೇಸಸ್ನಲ್ಲಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತೀವಿ. ನಿಜವಾಗ್ಲೂ ನಾವು ಎಷ್ಟು ಅವ್ರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಅನುಭವಗಳನ್ನ ಹಂಚ್ಕೊಂಡ್ರು, ಅವ್ರ ಬಗ್ಗೆ ಗುಣಗಾನ ಮಾಡಿದ್ರು. ಅಷ್ಟೇ ಶ್ರಮವನ್ನ ಕಷ್ಟವನ್ನು ಅವ್ರು ಎದುರಿಸಿದ್ದಾರೆ. ಯಾಕಂದ್ರೆ ಈ ರೈತರು ಬೆಳೆದಿದ್ದಂತ ದಾಸ್ತಾನು ತಂದು ದಾಸ್ತಾನ ಮಾಡಿದಾಗ ಅದನ್ನ ಒಂದು ಸಣ್ಣ ಮಗುವಿನ ತರ ಬೆಳೆಸ್ಬೇಕಾಗ್ತದೆ, ಅದನ್ನ ಕಾಪಾಡ್ಬೇಕಾಗ್ತದೆ, ಜೋಪಾನ ಮಾಡ್ಬೇಕಾಗ್ತದೆ. ಒಂದ್ ಯಾವ್ದೋ ಮಳೆ ಇರ್ತದೆ, ವಿಕೋಪ ಇರ್ತದೆ, ಗಾಳಿ ಇರ್ತದೆ, ಜಿಲ್ಲಾಧಿಕಾರಿ ಕೆಲವೊಂದು ಸೌಕರ್ಯಗಳನ್ನು ಕೊಟ್ಟಿರ್ತಾರ, ಕೊಟ್ಟಿರಂಗಿಲ್ಲ. ಅದನ್ನೆಲ್ಲಾ ಮೀರಿ ನಾವು ಅದನ್ನ ಸಂರಕ್ಷಣೆ ಮಾಡಿ
ಯಾವ ಸ್ಥಿತಿಯಲ್ಲಿ ನಮ್ಗೆ ತಂದು ಮುಚ್ಚಿರ್ತಾರ ರೈತರು, ಅದನ್ನ ಬಳಿ ಕೊಡ್ಕೊಂಡ್ರೆ ಸಣ್ಣ ಮಗುವಿನ ಜೋಪಾನ ಮಾಡುವಷ್ಟು ಅಂತ ನನಗೆ ಅನಿಸ್ತದೆ. ಅಷ್ಟೊಂದೆಲ್ಲ ಅವ್ರು ತ್ರಾಸ ಅನುಭವಿಸ್ಯಾರ. ಹೊಸದಾಗಿ ಅವ್ರು ಇಲ್ಲಿ ಬಂದಾಗ ಅವ್ರ ಕಾಕರಿಂದ ಅವ್ರ ಪರಿಚಯ ಆದ್ರು. ಅವಾಗ ಅಖಂಡ ಜಿಲ್ಲೆ ಇದ್ದಾಗ ಬಿಜಾಪುರದಿಂದ ಅವ್ರೆಲ್ಲ ದಾಸ್ತಾನು ಪಡ್ತಿದ್ರು. ಅವಾಗ ಅವ್ರ ಕಾಕರ್ ಬಂದು ಹೇಳಿದ್ರು, ಇಲ್ಲ ಮಗನ ಇವ್ರು ಹಿಂಗೆ ಪಸಂದ್ ಕೊಡ ಅಂತ. ಇಲ್ಲ ಈಗ ಅವ್ರದಾಗ ನಮ್ಮವ್ರದಾರ, ಸ್ವಲ್ಪ ಅವ್ರ ಜೋಡಿ ಕೋಆಪರೇಟ್ ಮಾಡಿ ಹೊಂದಾಣಿಕೆ ಒಂದು ಇರಿ, ಅವ್ರಿಗೆ ಸಹಾಯ ಸಹಕಾರವನ್ನು ನೀಡ್ರಿ ಅಂದ್ರು. ಅವಾಗ ಈ APCMS ಕೂಡ ಕೋರ್ಟ್ ಎದುರುಗಡೆ ಇರುವಂತಹ ಗೋಡೌನ್ಗಳಲ್ಲೇ ಅವರ ಗೋಡೌನ್ಗಳಿತ್ತು. ಅಷ್ಟೊಂದು ಬಾಡಿ ಇದ್ದಂತಹ ವ್ಯವಸ್ಥಿತವಾದಂತಹ ಗೋಡೌನ್ಗಳನ್ನ ಮೀರಿ ಒಂದಲ್ಲ ಎರಡಲ್ಲ 4 6 ದೊಡ್ಡ ದೊಡ್ಡ ಗೋಡೌನ್ ಮೇಂಟೈನ್ ಮಾಡಿ ಒಬ್ಬರೇ ಸಿಬ್ಬಂದಿ ಮತ್ತೇನು ಸಿಬ್ಬಂದಿ ಇಲ್ಲ, ಯಾರಿಲ್ರಿ. ಅವ್ರು ಎದುರಿಸಿದ ಸಮಸ್ಯೆ ಸಾಕಷ್ಟು ಕೂಡ ಸದಾ ಶಾಂತ ಚಿತ್ತಿಂದ ಆ ಕಾರ್ಯವನ್ನು ಅವರು ಕಾಯಕ ಯೋಗಿಯಾಗಿ ಬದುಕಿದ್ದಾರೆ. ಆ ಕಾಯಕ ಯೋಗಿಯಾಗಿ ಬದುಕಿದ್ದಕ್ಕೆ ಭಗವಂತ ಅವರಿಗೆ ಒಂದು ಸಕ್ಸಸ್ಫುಲ್ ಈ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಭಗವಂತ ಸಾಕಷ್ಟು ಸೌಕರ್ಯವನ್ನು ನೀಡಿದ್ದಾರೆ. ಅದಕ್ಕೆಲ್ಲ ಮುಖ್ಯವಾಗಿ ನಮ್ಮ ನಗರದ ವರ್ತಕರು, ರೈತರು ಹಾಗೂ ಮಾಧ್ಯಮ ಬಳಗದವರು, ಅಷ್ಟೇ ಅಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರಿದ್ದಾರೆ, ನಮಗೆ ಹಿರಿಯ ಸಹೋದರಿದ್ದಾರೆ. ಅವರೆಲ್ಲ ಸಹಕಾರ ಶಾಶ್ವತವಾಗಿದ್ದಾರೆ. ಅಂದ್ರೆ ಏನು ಹೊಸದೇನಿಲ್ಲ, ಎಲ್ಲರೂ ಬಹಳ ಮಾರ್ಮಿಕವಾಗಿ ಎಲ್ಲ ವಾಗ್ಮಿಗಳಿದ್ದಾರೆ. ನಿಮ್ ಊರ್ ಕಡೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ನಮ್ಮಲ್ಲಿ ಬೇರೋಸ್ ಕಾರ್ಪೊರೇಷನ್ದಾಗ ಸ್ವಲ್ಪ ನಾವು ಅಲ್ಲಿ ಮಾತಾಡ್ತೀವಿ ಚೆನ್ನಾಗಿ, ಬಟ್ ಇಲ್ಲಿ ನಿಂತು ನಮಗೆ ಅಷ್ಟು ಇದಿಲ್ಲ. ಸೊ ಇವಾಗೆಲ್ಲ ಇವತ್ತು ತುಂಬಾ ಚೆನ್ನಾಗಿ ಎಲ್ಲಾ ಸ್ಟೋರಿಗಳನ್ನ ಹೇಳಿದ್ರು. ಏನಪ್ಪಾ ಅಂದ್ರೆ ಈಗ ನಾನು ಅಧ್ಯಕ್ಷ ಭಾಷಣ ಅಂತಂದ್ರೆ ನಾನು ಎಲ್ಲರೂ ಹೇಳಿದ್ದನ್ನ ಸಾರಾಂಶ ಮಾಡ್ಬೇಕು, ಸಮರೈಸ್ ಮಾಡ್ಬಿಟ್ಟು ಇವ್ರನ್ನ ಬೀಳ್ಕೊಡ್ಬೇಕು, ಇವ್ರ ಕೆಲಸ. ಸೊ ಐ ಡೂ ಮೈ ಜಾಬ್. ಈಗ ಎಲ್ಲರೂ ಇವ್ರ ಬಂಧು ಮಿತ್ರರು ಹೇಳಿದ್ರು, ಗೌಡ್ರು ರೂರಲ್ ಬ್ಯಾಕ್ ಗ್ರೌಂಡ್ ದಿಂದ ಬಂದು ಅವ್ರ ಅರ್ಲಿ ಸ್ಟೇಜ್ ಒಳಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಗಳಿಂದ ಬೇರೆ ಬೇರೆ ಒಕೇಶನ್ಸ್ ಗಳನ್ನ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಕೊನೆಗೆ ಸಾಹೇಬ್ರ ಇದರಿಂದ ವೇರ್ಹೌಸಿಗೆ ಬಂದ್ರು. ವೇರ್ಹೌಸಿಗೆ ಬಂದು ದಿನಗೂಲಿ ಬೇಸಿಸ್ ಮೇಲೆ ಜಾಯಿನ್ ಆಗ್ಬಿಟ್ಟು ಕ್ರಮೇಣ ಬೇರೆ ಬೇರೆ ಇವುಗಳನ್ನ ಕೇಡರ್ಗಳಲ್ಲಿ ಕೆಲಸ ಮಾಡ್ತಾ ಇವತ್ತಿನ ದಿವಸ ವೇರ್ಹೌಸ್ ಮ್ಯಾನೇಜರ್ ಗ್ರೇಡ್ 2 ಆಗ್ಬಿಟ್ಟು ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ಇವ್ರದ್ದು ಒಳ್ಳೆ ಅಂತಂದ್ರೆ ವೇರ್ಹೌಸ್ ಅಲ್ಲಿ ನಾನು ಅವರು ಸೀನಿಯರ್ ಅಫಿಷಿಯಲ್ ಅಂತಂದ್ರೆ, ಈಗ ನಾನು ಒಬ್ಬನೇ ಸೀನಿಯರ್ ಅಫಿಷಿಯಲ್ ಅಲ್ಲ, ಇವರು 3 ಸೆಂಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಒಂದು ಇಲ್ಕಲ್ ಅಲ್ಲಿ ಮಾಡಿದ್ದಾರೆ, ಹಂಗಾಗಿ ರಾಯಚೂರು ಡಿವಿಷನ್ ಅವರು ಬಂದಿದ್ದಾರೆ. ಇಲ್ಲಿ ಮುದ್ದೇಬಿಹಾರದಿಂದ ಮಾಡ್ತಾ ಇರೋದ್ರಿಂದ ಗುಲ್ಬರ್ಗ ಡಿವಿಷನ್ ಆರ್ ಬಂದಿದ್ದಾರೆ. ಹುನಗುಂದ ನನ್ನ ಅಧೀನದಲ್ಲಿ ಬರೋದ್ರಿಂದ ನಾನು ಹುಬ್ಳಿ ಡಿವಿಷನ್ ಆರ್ ಹಿಂಗೆ. ಸೊ ನಾವು ಇನ್ಸ್ಪೆಕ್ಷನ್ ಬಂದಾಗ ಇವ್ರದ್ದು ಕಾರ್ಯವೈಖರಿ ಏನೈತಿ, ನೀವೆಲ್ಲ ಏನ್ ಹೇಳ್ತಾ ಇದ್ರ ಅದು 100% ಕರೆಕ್ಟ್. ಅಂದ್ರೆ ನೀವ್ ಹೇಳಿದೆಲ್ಲ ಕರೆಕ್ಟ್ ಆಗಿದೆ. ಆ ತರ ಅವ್ರು ಮಾಡ್ತಾ ಇದ್ರು. ವ್ಯಕ್ತಿತ್ವನೂ ಕೂಡ ಹಂಗೆ, ಅವ್ರು ಕೆಲಸ ಮಾಡೋ ಬರವಣಿಗೆ, ಬುಕ್ಸ್ ಮೇಂಟೈನ್ ಮಾಡೋದು, ಮತ್ತೆ ಶಿಸ್ತು ಏನಿರ್ತದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಎಲ್ಲಾರು ಹೇಳಿದ್ರಿ. ಸೊ ಅನ್ನಿಸ್ತದೆ ನೀವು ಮಾಡಿರೋ ಕೆಲಸ ಜನರಿಗೆಲ್ಲ ಗೊತ್ತಾಗಿದೆ ಅಂತ ಸ್ಪಷ್ಟೀಕರಣ ಸಿಕ್ಬಿಟ್ಟಿದೆ ನಮ್ಗೆಲ್ಲರಿಗೂ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನಾವು ಆಸ್ ಎ ಸಮಾಜ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದಿರ್ತದೆ. ಇವಾಗ ಎಲ್ಲ ದುಡ್ಡು ಮಾಡ್ಕೊಳ್ಳೋದು ಅಥವಾ ಪರ್ಸನಲ್, ನಾಟ್ ಓನ್ಲಿ ಇನ್ ದ ಇಂಪ್ರಾಪರ್ ಲೀಗಲ್ ವೇ ಆಲ್ಸೋ ಕೆಲಸ ಮಾಡಿ ದುಡ್ಡು ಗಳಿಸಿ ಮನೆ ಕಟ್ಕೊಂಡು ಆಸ್ತಿ ಮಾಡ್ಕೊಂಡು ಚೆನ್ನಾಗಿರೋದು, ಇದು ಒಂಥರ. ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಹೇಳ್ತಾ ಇರೋದು ಮಕ್ಕಳಿಗೆ ಮಾಡಿಡೋದು ಅಂತಂತಾರಲ್ಲ, ಗುಡ್ಡೆ ಮಾಡಿಟ್ರೆ ಸಾಕಾಗದಲ್ಲ ಅಂತ ಯಾವಾಗಲೂ ತಾತ್ವಿಕವಾಗಿ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ. ಮಕ್ಕಳನ್ನ ಬೆಳೆಸ್ಬೇಕು, ಮುಂದೆ ಫ್ಯೂಚರ್ ಜನರೇಷನ್ ಮಕ್ಕಳನ್ನ ಬೆಳೆಸೋದು ಅಂತಂದ್ರೆ ಅವ್ರಿಗೂ ಚಲೋ ವ್ಯಾಪಾರ ಜಾಗದಾಗ ಇಟ್ಬಿಟ್ಟು ಬೆಳೆಸೋದು ಅದು ಅಲ್ಲ. ಗುಣಗಳನ್ನ, ತತ್ವಗಳನ್ನ, ವರ್ಕಿಂಗ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಬೇಕು. ಅದು ಇವ್ರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಅಂತ ಹೇಳ್ತಿದ್ದೆ. ಹೇಳಕ್ ನನಗೂ ಹೆಮ್ಮೆ ಆಗ್ತದೆ. ನಾನು ವಿಸಿಟಿಗೆ ಬಂದಾಗ ಪ್ರತಿ ಸಲನೂ ಅವರು ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೋಬೇಕಾದ್ರೆ ಅವರಲ್ಲಿ ಬರುವಂತ ಹೆಮ್ಮೆ, ಛಾತಿ ಏನಿರ್ತದಲ್ಲ ಅದು ತೋರಿಸ್ತದ. ಹಿ ಇಸ್ ವೆರಿ ಹ್ಯಾಪಿ ವಿತ್ ಹಿಸ್ ಇದಂತ. ಮತ್ತೆ ಈಗ ಬಹಳಷ್ಟು ಜನನು ಹೇಳಿದ್ರು, ಅವರು ತಮ್ಮ ಫ್ಯಾಮಿಲಿ ಅಲ್ಲದೆ ಪೂರಾ ಕುಟುಂಬದ ಎಲ್ಲಾರು
ಅದ್ರ ಬಗ್ಗೆ ಎಲ್ಲ ರಿಲೇಟಿವ್ಸ್ ಗಳನ್ನ ಬೆಳೆಸ್ತಾ ಅವ್ರನ್ನೆಲ್ಲ ಇದ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬೆಳೆದಿದ್ದಾರೆ ಅನ್ನೋದು ವಿಷಯ. ತಮಗೂ ಒಳ್ಳೆಯದು. ಇಲ್ಲಿ ವೇದಿಕೆ ಮೇಲೂ ಎಲ್ಲ ಗೊತ್ತಾಗಲ್ಲ. ದಯವಿಟ್ಟು ಅಭಿಮಾನಿಗಳು ಸಹಕರಿಸಬೇಕು. ಕರ್ಕಿ ಸರ್, ಅರ್ಸಿಬಾಗಿ ಸರ್, ಆನಂದ್ ಸರ್, ಹಳ್ಳಿ ವಕೀಲರು, ಮಲ್ಲಣ್ಣ ಕಾಳವ ಸರ್, ಕಾಮಕೇರಿ ಅವರುಗಳು ಸರ್, ದಯವಿಟ್ಟು ಎಲ್ಲರೂ ಒಂದು ದೊಡ್ಡ ಸರ್ ಅವರಿಗೆ APMC ವರ್ತಕರಿಂದ I